ನಮ್ ಕರಿರಾಜು ಇಲ್ಲೇ ಇಲ್ಲೇ ನಮ್ ಕರಿರಾಜು ಅವ್ರಿಗೂ ಬರ್ತಿದ್ದಾರೆ ಟೀಗೆ ಬೆಳ್ಕಂಡು ನೋಡ್ ನಮ್ ಬಾಡಿ ಜುಂಬಾಡಿ ಡಾರ್ಕ್ ಸನ್ ಹೋಯ್ತಾ ಪಾಟ್ ಮಾರ್ಕಿಂಗ್ ಹೋಗಿ ಬೆಳಗ ಸ್ವಲ್ಪ ಹಾ ಅಲ್ಲೆಲ್ಲ ತಿನ್ನರ್ ಹಾಕ ಮುಖ ತೊಳಿತಿರ್ತೀರ ನೀವೆಲ್ಲ ಸ್ವಲ್ಪ ಕಲರ್ ಬರ್ಬೇಕು. ಪಾಲಕ್ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದು ಮನೇಲೇ ಇತ್ತು. ಹೋಗಿ ಹೋಗಿ ಕೆವೆರಾಜನ ಜಿಮ್ ಕರ್ಕೋಬೇಕು. ಇಲ್ಲೇ ಕ್ವಾಟ್ಲೆ ಕೊಡ್ತಾನೆ ಜಿಮ್ ಅಲ್ಲಿ ಏನಪ್ಪ ಮಾಡೋಣ. ಸೊ ಹೇ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನನ್ನ 2 ಮೀಲ್ನ ರೆಡಿ ಮಾಡ್ಕೊಂಡು 6 ಗಂಟೆ ಕಂಪ್ನಿ ಇರ್ಬೇಕಾಯ್ತು. ಸೊ ಟೈಮ್ ನೀವು ನೋಡ್ಬೋದು 7 ಗಂಟೆ ಆಗಕ್ಕೆ ಇನ್ನು 10 ನಿಮಿಷ. ಅಂದ್ರೆ ನೆನ್ನೆ 12:15 ಮಲಗಿದ್ದು. 1 ಅವರ್ ಲೇಟ್ ಬರ್ತೀನಿ ಅಂತ ಮುಂಚೆನೆ ಹೇಳಿದ. ಸೊ 6 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಫಸ್ಟ್ ಮೀಲು, ಅದು ನನ್ನ ಸೆಕೆಂಡ್ ಮೀಲು. ಇದು ನನ್ನ ಫಸ್ಟ್ ಮೀಲ್ ಎಲ್ಲ ಆ್ಯಡ್ ಆಯ್ತದೆ. ಸೊ ಇವತ್ತು ಬೇಗ ಹೋಗ್ಬೇಕಾಯ್ತು ಕಂಪ್ನಿಗೆ, ಆದರೆ ಲೇಟ್ ಆಗ್ಬಿಟ್ಟೈತೆ. ಅದೇನಂದ್ರೆ ಪಕ್ಕ ಬೈತಾರ. ಸೊ ನಡ್ರಿ ಫಸ್ಟ್ ಕಂಪ್ನಿ ಮಾಲ್ ಫಸ್ಟ್ ಇದನ್ನ ಪ್ಯಾಕ್ ಮಾಡ್ಕೋಬೇಕು. ನಮಗೆ ಬಂದು ಏನಾಯ್ತು ಫಸ್ಟ್ ಮಿಲ್ಲು ತಿಂದ ಆಗೈತೆ. ಲೇಟಾಗಿ ಬಂದೆ. ಇವತ್ತು 7 ಗಂಟೆಗೆ ಬಂದಿದೆ ಕಂಪ್ನಿಗೆ ಅಲ್ವಾ. ಕಂಪ್ನಿಗೂ ಲೇಟಾಗಿ ಬಂದ್ವಿ, ನಾಷ್ಟಕ್ಕೂ ಬಂದು ಲೇಟಾಗಿ ಗೊತ್ತಾಯ್ತಿಲ್ಲ. ವಾಪಸ್ಸು ಪಕ್ಕನ ತೆಗ್ದಾಕ್ತಾರೆ, ಮತ್ತೆ ಓಡಿಸ್ತಾರೆ. ಈ ಥರ ಲೇಟಾಗಿ ಮಾಡ್ತಾರೆ. ಬಾತ್ರೂಮ್ ಹೋಗಿದ್ರ ಈ ಟೈಮ್ ಆಯಿತು. ನಮ್ಮ ಫ್ರೆಂಡ್ಸ್ ಇಲ್ಲೇ ಬರ್ತಾರೆ. ನಮ್ ಕರಿರಾಜು ಇಲ್ಲೇ ನಮ್ ಕರಿರಾಜು ಅವ್ರಿಗೂ ಬರ್ತಿದ್ದಾರೆ ಟೀಗೆ. ಬೆಳ್ಕಂಡು ನೋಡ್ ನಮ್ ಬಾಡಿ ಜುಂಬಾಡಿ ಡಾರ್ಕ್ ಸನ್ ಹೋಯ್ತಾ ಪಾಟ್ ಮಾರ್ಕಿಂಗ್ ಹೋಗಿ ಬೆಳಗ ಸ್ವಲ್ಪ ಹಾ ಅಲ್ಲೆಲ್ಲ ತಿನ್ನರ್ ಹಾಕ ಮುಖ ತೊಳಿತಿರ್ತೀರ ನೀವೆಲ್ಲ ಸ್ವಲ್ಪ ಕಲರ್ ಬರ್ಬೇಕು. ತಿನ್ನರ್ ಇದನ್ನ ತಿನ್ನರಲ್ಲ. ಐಪಿ ತಿನ್ನರ್ ಎರಡು ಒಂದೇ ಕಣ್ ನಡಿ. ಸ್ವಲ್ಪ ಪ್ರೆಷರ್ ಜಾಸ್ತಿ. ಏನ್ ಇಬ್ರು ಒಂದೇ ತರ ಅವ್ರ, ಯಾಕಂದ್ರಿ ಇಬ್ರು ಚೆನ್ನಾಗ್ರೆ ಅಂದಿದೆ ಕನ್ನಡ್ರಿ. ಅಯ್ಯೋ ಆಯ್ತು ಹೇಳ್ರಿ. ಏನು ಒಪ್ಕೊಳ್ಳೋದಿಲ್ಲ. ವೈಟ್ ಕಿರಿ ಅಂತ ಏನಿದ್ರು ವಾದ ಮಾಡ್ಬೇಕು ಯಾವಾಗಲೂ. ದಾಟ್ರು ವಾದ ಮಾಡಸ್ಕೊಂಡ್ ನಡಿ. ಸೊ ಗೈಸ್ ಕಂಪ್ನಿಯಿಂದ ಚಿಕನ್ ತಗೊಂಡು ಬಂದೆ ಮನೆಗೆ. ಅದ್ರ ಮಾಡ್ಕೊಳ್ಳೋಣ ಅಂದ್ರೆ ಚಿಕನ್ ಹಾಕೊಂಡು ಮಾಡ್ತೀನಿ ನೋಡಿ. ಆ ಪೇಸ್ಟೇ ಖಾಲಿ ಆಗೋದೆ. ನಾನು 3ನೇ ಮೀಲ್ಗೆ ಚಿಕನ್ ತಂದನಲ್ಲ, ಸೊ ಅದಕ್ಕೆ ಪೇಸ್ಟ್ ಹಾಕೊಂಡು ಮಾಡ್ತೀನಿ ಒಂದು. ಸೊ ಪೇಸ್ಟು ಖಾಲಿ ಆಗ್ತಾಯಿದೆ, ಮಸಾಲ ಪೇಸ್ಟು. ಸೊ ಮಸಾಲ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಹೊರಗಡೆ ಹೋಗಿ ಪಾಲಕ್ ಸೊಪ್ಪು ನೋಡಿ ತಂದಿದ್ದೀನಿ. ಪಾಲಕ್ ಸೊಪ್ಪು ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದು ಮನೇಲೇ ಇತ್ತು. ಸೊ ಇದನ್ನ ಪೇಸ್ಟ್ ಮಾಡೋಕೆ ಹಾಕ್ಬೇಕು. ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಇದನ್ನು ಹಾಕ್ತೀನಿ, ಅಂದರೆ ಚಕ್ಕೆ, ಲವಂಗ ಮತ್ತು ಮೆಣಸು, ಸೋಂಪು, ಜೀರಾ. ಇದನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅದನ್ನ ಮಿಕ್ಸಿ ಒಳಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಹಾಕ್ತಾಯಿದ್ರೆ ಸೂಪರ್ ಪೇಸ್ಟು. ಅಷ್ಟು ಇದನ್ನ ಹಾಕೊಂಡೆ ಅಲ್ಲಿ ಕೇಳ. ಗೈಸ್ ರೆಡಿ ಆಯಿತು ನಮ್ಮದು ಚಿಕನ್ ಮಸಾಲ ಪೇಸ್ಟ್. ಸೊ ಗೈಸ್ ಪೇಸ್ಟ್ ರೆಡಿ ಆದೆ. ಏನೇ ಇದ್ರು ಹಾಕ ಚಿಕನ್ ಮಾಡೋದಷ್ಟೇ. ಚಿಕನ್ ಕಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ತುಪ್ಪ. ನೀವು ಮಾತಾಡ್ಕೊಬಾರ ಬೆಚ್ಚೆ ಹೋದ. ಇದನ್ನ ಈಗ ಹಾಕದೆ ನಮ್ದು.
ಉಯ್ಯಮ್ಮ. ಸಾಕು, ಚೆನ್ನಾಗಿ ತಿರ್ಗಿಸ್ಕೊಳ್ಳೋದು ಎಣ್ಣೆ ಹಾಕಿ. ಸೊ ಗೈಸ್, ಎಲ್ಲ ರೆಡಿ ಆಗೈತೆ ನೋಡ್ಬೋದು. 400 ಗ್ರಾಮ್ ರೈಸ್, ಸಲಾಡ್, ಚಿಕನ್ ರೆಡಿ ಆಗಿದೆ. ವಿಜಲ್ ತೆಗಿಬೇಕು ಅಷ್ಟೇ. ಸೊ ಗೈಸ್, 300 ಗ್ರಾಮ್ ಚಿಕನ್ ರೆಡಿ ಆಗೈತೆ. ಒಂದು ಅರ್ಧ ಹಾಕೊಂಡು ತಿನ್ನೋದೀಗ ಸದ್ಯಕ್ಕೆ. ಆಮೇಲೆ ಮಿಕ್ಕಿದ್ದು ನೈಟ್. ಇದು ನನ್ನ 3ನೇ ಮೇಲು ಗೈಸ್. ಸೊ ಇದನ್ನು ತಿನ್ಕೊಂಡು ವಿಡಿಯೋ ಎಡಿಟ್ ಮಾಡಬೇಕು. ಸೊ ಇನ್ನೇನು ಹಿಂಗೆ ನಾನು ಸಿಗೋದು ಜಿಮ್ ಹೋಗೋ ಟೈಮಲ್ಲಿ. ಸೊ ಗೈಸ್, ಏನಕ್ಕೆ ಹೇಳ್ತಾ ಇರೋದು, ನಮ್ಮ ಅಕ್ಕ ಬಂದವ ಮನೆಗೆ ಮಾಡ್ಕೊಬಿಟ್ಟಿದೆ. ಏಯ್, ಹಿಂಗೆ ವಿಡಿಯೋ ಮಾಡೋದು. ಈಗ ಎದುರುಗಡೆ ಏನಾರು ಆಯ್ತೈತೆ ಅಂದ್ರೆ ಹಿಂಗ್ ತೋರ್ಸೋದು. ಹೊಗೆ ಹಾಕ್ಸ್ಕೊಂಡ್ರೆ ಹಿಂಗಿರುತ್ತಲ್ಲ, ಹಿಂಗೆ ತೋರ್ಸೋದು. ಇನ್ನ ಆಮೇಲೆ ನಮ್ಗೆ ಹಿಂಗ್ ತೋರ್ಸ್ಕೊಂಡು ಹಿಂಗ್ ಮಾತಾಡೋದು. ಹಿಂಗೆ ಎಲ್ಲ ಮಾಡೋದು. ನಿಜ. ನಮ್ಮ ಅಕ್ಕ ಫೋಟೋ ಹಾಕ್ಸುವ ಮೇಕೆ ಹಾಕ್ಸು. ಮನೆ ಕಸ ಮುಗಿಸಿದ್ದೀರಾ? ನಿನ್ಗೆ ಯಾಕ್ಲ ಬಂದೆ ಮೇಕೆ ಇರಕ್ಕಿ? ಹುಳಿಕಾಯಿ ತಗೊಬರಲ್ಲ? ಇಲ್ಲ ಓಲಲ್ಲ ಗಾಡಿ ಚೇಟಿ ಅಂಡರ್ವೇಡಲ್ಲಿ ಹೋಗಲ್ಲ. ಪ್ಲೀಸ್ ಪ್ಲೀಸ್, ಇದೊಂದ್ಸತಿ ದನ ದರ ತಿಂದಿದ್ರ ವಾಕಿಂಗ್ ಐತೆ ತಗೊಂಡ್ ಗಾ. ತಾಳಲ್ಲ ಗಾಡಿಲಿ ಏನಾಯ್ತು ಅಂತ ನಮ್ಮ ಅಕ್ಕ ಬೈತಾವಳೆ. ಫ್ರೆಂಡ್ಸ್, ನಮ್ಮ ಅಕ್ಕ ಅಡ್ಗೆ ಮಾಡಿ ನೋಡಿ. ಅಲ್ಲ, ಅಡ್ಗೆ ಮನೆ ಫುಲ್ ಆಗಿದೆ. ಇದು ಅಡ್ಗೆ ಮನೆ ಇಲ್ಲೇ ಕಸ ಮಾಡಿಕೊಂಡಿದ್ದೀರಿ. ಏನ ಯಾಕಪ್ಪ? ಮಗ ಬರ್ಗರ್ ತಿನ್ಬೇಕಂತ ಹಾಕೋಗು. ಬರ್ಗರ್ ಹೋಗೋ ಮನೆಗೆ. 2 ತಿಂಗಳಾದ್ಮೇಲೆ ಬಂದಿದ್ದೀವಿ ಕಾಕೋಗಿ. ನಾಳೆ 1 ತಿಂಗಳು ಬರೀಗಿಲ್ಲ. ಏಕೆ? ನಾಳೆ ಒಂದ್ ದಿವಸ ಭಾನುವಾರ ಸಾಯಂಕಾಲ ಹೋಗ್ಬಿಡು ಇದ್ದಿ. ಇರು ಇದ್ಬಿಟ್ಟು ಹೋಗಲ್ಲ. ತಾಳಲ್ಲ, ಏನೈತೆ ಗಾಡಿಲಿ? ಹುಳ್ಳಿಕಾಯಿ ತಗೊಬರಲ್ಲ, ಕಷ್ಟ ಬಿಡ್ತದನಿ. ಹೋಗ್ ಬೇಗ ಹೋಗಪ್ಪ ಚಿನ್ನ. ಗೈಸ್, ಮೊಟ್ಟೆ ರೆಡಿ ಐತೈತೆ. ಪ್ರೀ ವರ್ಕೌಟ್ ನಿಮ್ಗೆ ಜಿಮ್ ಗೊತ್ತೈತೆ. ಗೊತ್ತೈತೆ. ಸೊ ಗೈಸ್, ಪ್ರೀ ವರ್ಕೌಟ್ ಮೀಲ್ ತಿನ್ಕೊಂಡು ಜಿಮ್ಗೆ ಹೋಗ್ಬೇಕಾಯ್ತು. ಸೊ ಪ್ರೀ ವರ್ಕೌಟ್ ಮೀಲ್ ರೆಡಿ ಆಗಿದೆ, ನೋಡ್ಬೋದು. 200 ಗ್ರಾಮ್ ಸ್ವೀಟ್ ಪೊಟೇಟೊ, ಮೊಟ್ಟೆ ಅಂತ ಐತಿನ್ನು. ಯಾಗ ನಮ್ಮ ಅಕ್ಕ ಕೆವೆ ಇಡ್ತಾಳೆ ಫೋನ್ ಕರ್ರಿ ಏನೋ. ಅದ್ರಲ್ಲಿ ಇದು ಬೊಂಗುದು ಇದೈತಲ್ಲ, ಜೀನ್ಸ್ ಚಡ್ಡಿ, ಅದ್ರೊಳಗಡೆ ಏನಂತ ಏನು? ವಾಟ್ಸ್ that's inside? Where is jeans. Guys, 200 rupees ಇದಕ್ಕೆ ನೋಡ್, ನಿಂಗೆ ನೋಡ್ ಮ್ಯಾಮ್. ಮನಸ್ಸು ಮಗು ತರ ಕಾಸು ಇರ್ಲಿಲ್ಲ. ಡೇಟ್ಗೆ ತುಂಬ ರೂಪಾಯಿ ಆಯ್ತು. ತಿನ್ಕಂಡು ಬನ್ನಿ ಜಿಮ್ ಹೋದ ಏನೋ ಹೊಟ್ಟರೆ. ಫ್ರೀ ವರ್ಕೌಟ್ ತಿನ್ನೋದು ಟೈಮ್ 10 ಗಂಟೆಗೆ 10 ನಿಮಿಷ ಹೋದ್ರು ಟೈಮ್ ನೋಡ್ರೆ ಮೊಬೈಲ್ ಇಟ್ಕೊಬಿಟ್ರೆ ಎದ್ ಬರಪ್ಪ ಜಿಮ್ಗೆಲ್ಲ ಟೈಮ್ ಆಯ್ತು. ಸ್ಟ್ಯಾಂಡ್ ಎತ್ಕ ಬಾ ಗೈಸ್. ಇವತ್ತು
ಇವನು ಬರ್ತಾನೆ ಜಿಮ್ಗೆ. ಇವನ್ನೆಲ್ಲ ಕರ್ಕೋಬೇಕು. ಯಾವ ಕಲ ನೋಡಂಗ್ ಮಾಡಿದೆ. ಹೋಗಿ ಕೆವೆರಾಜನ ಜಿಮ್ ಕರ್ಕೋಬೇಕು. ಇಲ್ಲೇ ಕ್ವಾಟ್ಲೆ ಕೊಡ್ದಾನೆ ಜಿಮ್ ಅಲ್ಲಿ ಏನಪ್ಪ ಮಾಡೋಣ. ನಡಿಲಲ್ಲ ಟೈಮ್ ಆಯ್ತು. ಓಡಿಸ್ಲಾ ಏನಾದ್ರು ಪಿಸ್ ಓಡಿಸು ಚಿನ್ನ. ಜಿಮ್ಗೆ ಬರ್ತೀನಿ ಅಂತ ತೂಗುಡಿಸ್ತವನೆ ಆಯ್ತಾ ಇಲ್ಲ. ಜಿಮ್ಗೆ ಬರ್ತೀನಿ ಅಂದ ಪುಟ್ಟ, ಆದ್ರೆ ಆಯ್ತಲ್ಲ ಅಣ್ಣನ ಕೈಲಿ ಮಲ್ಕೋಬೇಕು ಅಂತಾನೆ. ನಮ್ಮಮ್ಮ ಕ್ಲೋಸ್ ಮಾಡ್ತಾ ಇದೆ ಅಂಗಡಿನ. ಶಕ್ತಿಮಾನ್ ಹೋಗು ಮನೆಗೆ ಎಲ್ ಬರದೆ. ಮಲ್ಕೋ ಚಿನ್ನ ಮಲ್ಕಪ್ಪ. ಈಗ ಮಲ್ಕೊಂಡ್ಬಿಟ್ಟವನೆ ಜಿಮ್ಗೆ ಬರ್ತೀನಿ ಅಂದ್ಬಿಟ್ಟು. ಬಾಯ್ ಮಾಡಪ್ಪ ಕಂದ ಬಾಯ್. ಬಿಟ್ಬಿಟ್ ಬಾ ಬೇಗ ಅದೇ. Guys, finally we are here to ಅದೇ ಜಿಮ್. ಜಿಮ್ ಆಯ್ತು. ಲೆಕ್ಕ ವರ್ಕೌಟ್ ಮಾಡ್ಬಿಟ್ಟು ಮೇಂಟೈನ್ ಆಗೈತಾ ನಾನೇನು ವರ್ಕೌಟ್ ಆಗಬೇಕು. ನಾವೇ ಲಾಸ್ಟ್ ಮೆಂಬರ್ಸ್. ಸೋಮನ ಈಗ ಕ್ಲೋಸ್ ಮಾಡ್ತೀನಿ ಜಿಮ್. ಓಕೆ ಬಸ್ ವರ್ಕೌಟ್ ಮೇಂಟೈನ್. ಕೌಶಿ ಅವರು ಅಲ್ಲಿಲ್ಲ ತಗೊಂಡವ್ರೆ. ಅಯ್ಯಪ್ಪ ನೀ ಮೆಟ್ಲೂನು ಅತ್ತ ಕೈ ತರಕಣಪ್ಪ. ಹಾಲು ಕೊಡಪ್ಪ. ಇವನು ಇಲ್ಲೇ ಅವನೇ. ಎರಡು ಕೊಡಪ್ಪ. ಓ ಹಾಲು ಇಲ್ಲೇ ತಗೊಂಡ. ಸೊ ಗೈಸ್ ಮನೆಗೆ ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಗೆ ಓಟ್ಸು 80 ಗ್ರಾಮ್, ಆಮೇಲೆ ಹಾಲು, ಕಡಲೆ ಬೀಜ, ಸ್ವಲ್ಪ ಬಾದಾಮಿ, ಕಡಲೆ ಬೀಜ ಎಲ್ಲ ನೀರು ಇಟ್ಟಿದ್ದೀನಿ. ರೈಸ್ ಫಸ್ಟ್ ವರ್ಕೌಟ್ ಮೇಲೆ ರೆಡಿ ಆಗಿದೆ. 400 ಗ್ರಾಮ್ ರೈಸ್, 100 ಗ್ರಾಮ್ ಬೀನ್ಸು, ಚಿಕನ್ ಎಲ್ಲ ರೆಡಿ ಆಯ್ತಾ. ಇದನ್ನು ತಿನ್ಕೊಂಡು ಮಕ್ಕಳ ಟೈಮು 12 ಗಂಟೆಗೆ 4 ನಿಮಿಷ. ಈಗ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಶಿವ ನಾಳೆ ಬಾಯ್.